Mahatma Gandhi ji 100 Bhavan. I have not taken, I'm just taking 5,000, 10,000, 3,000 square feet. In Bangalore city, I think at the time of BJP, they have taken more than 100 places in the name of trusts for the various institutions, where I don't want to tell. In the private institution, again, some of them, the party them are inside, and they took out a Chanakya University. There the value of the Chanakya University is minimum 10 crores. They have taken it to 50 lakhs, 100 acres, and they have collected through CSR. How many crores of rupees they have collected CSR? They have misused the power. This is a temple. As BJP not collected, how did the RSS office come out? How they allotted the land? You come to Sadashivnagar, next to my house, a park was there. They have taken it as a wellness center, the yoga center. They have built a big office there. So I'll show you 100 places like that what BJP has done. They did not tell me, let them do any allegation. It is my bound duty to protect my party and I have a temple of... ನೋಡಿ ಎಮಾನ್ ವಿಶ್ವ ಅವರೇ, ಬೇರೆ ಎಲ್ಲ ನಾವಾಗಲೇ ಡಿಸ್ಕಸ್ ಮಾಡಿದ್ವಿ. ಸದಾಶಿವನಗರ ಪಾಪ ಡಿ ಕೆ ಶಿವಕುಮಾರ್ ಅವ್ರ ಮನೆ ಪಕ್ಕ ಪಾರ್ಕ್ ಇದ್ದಿದ್ದ ಜಾಗದಲ್ಲಿ 5-6 ಫ್ಲೋರ್ ಇರೋ ಭವ್ಯವಾದ ರಾಷ್ಟ್ರೋತ್ಥಾನ ಕಟ್ಟಡವನ್ನ ಕಟ್ಬಿಟ್ರೆ ಹೊಟ್ಟೆ ಉರಿದಲ್ಲೇ ಇರುತ್ತಾ? ಸ್ಮಿತಾ, ನನಗೆ ಅವಾಗಲಿಂದ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ಕನ್ಫ್ಯೂಷನ್ ಅಂತ ಹೇಳ್ಬಿಟ್ಟು. ನಿಮಗೆ ಬರೀ ರಾಷ್ಟ್ರೋತ್ಥಾನ ಯೋಗ ಕೇಂದ್ರ ಮಾತ್ರ ಕಾಣಿಸುತ್ತೆ, ಹಾಗಾದ್ರೆ ಬೇರೆ ಯೋಗ ಕೇಂದ್ರಗಳು ಇಲ್ವೇ ಇಲ್ವಾ ಬೆಂಗಳೂರಲ್ಲಿ? ಅವ್ರಿಗೂ ಅಲರ್ಟ್ ಆಗಿದೆ ರೀ, ಅವರು CSR ತಗೊಂಡು ಅವ್ರು ನಡೆಸ್ತಾ ಇದ್ದಾರೆ ರೀ. ಬರೀ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಒಂದೇ ಯಾಕೆ ಕಾಣಿಸುತ್ತೆ? ಬರೀ ಚಾಣಕ್ಯ ಯೂನಿವರ್ಸಿಟಿ ಮಾತ್ರ ಯಾಕೆ ಕಾಣಿಸುತ್ತೆ? ಬೇರೆ ವಿಶ್ವವಿದ್ಯಾಲಯಗಳಿಲ್ವಾ? ಅಲ್ಲೂ ಮಕ್ಕಳು ಓದ್ತಾ ಇದ್ದಾರೆ, ಚಾಣಕ್ಯದಲ್ಲೂ ಓದ್ತಾ ಇದ್ದಾರೆ, ರಾಷ್ಟ್ರೋತ್ಥಾನದಲ್ಲೂ ಓದ್ತಾ ಇದ್ದಾರೆ. ಕಾಂಗ್ರೆಸ್ ಭವನ ಕಟ್ಟಿರುವಂತ ಕಾಂಗ್ರೆಸ್ ಆಫೀಸಲ್ಲಿ ಯಾರಪ್ಪ ಓದ್ತಾರೆ? ಕಾಂಗ್ರೆಸ್ ಆಫೀಸಲ್ಲಿ ಯಾರು ಓದ್ತಾರೆ? ಯಾವ ಯೂನಿವರ್ಸಿಟಿ, ಯಾರ ಪೊಲಿಟಿಕಲ್ ಐಡಿಯಾಲಜಿಗೆ ಪೂರಕವಾಗಿರುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಹಾಗಾದ್ರೆ ಕೇಳಿಸ್ಕೊಳ್ಳಿ. ನೆಹರು ಫೌಂಡೇಶನ್ ಫಾರ್ ಡೆವಲಪ್ಮೆಂಟ್ 1965, ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್ 1964, ಜವಾಹರ್ಲಾಲ್ ನೆಹರು ನ್ಯಾಷನಲ್ ಯೂತ್ ಸೆಂಟರ್, ಜವಾಹರ್ಲಾಲ್ ನೆಹರು ಸೇವಾ ಸಂತಾನಂ, ಇದೆಲ್ಲಾನು ಕಾಂಗ್ರೆಸ್ಸಿನ ಅಡಿಯಲ್ಲಿ ಬರುವಂತ ನೆಹರು ಹೆಸರಂತ NGOಗಳು. ಇವ್ರಿಗೆಲ್ಲ ದೇಶದಾದ್ಯಂತ 1000 ಎಕರೆ ಇಷ್ಟು ವರ್ಷ ಅಲಾಟ್ ಮಾಡ್ಕೊಂಡ್ ಬಂದಿಲ್ವಾ? ಇವ್ರು ಮಾಡ್ತಿರೋದೇನು? ಯಾವುದೋ ಒಂದು ಫೆಲೋಶಿಪ್, ಸ್ಕಾಲರ್ಶಿಪ್, ಸ್ಕೂಲ್ ನಡೆಸೋದು, ರಿಸರ್ಚ್ ನಡೆಸೋದು, ಆಯ್ತಲ್ಲ? ಇದನ್ನ ಯಾಕೆ ಪ್ರಶ್ನೆ ಮಾಡಲಾಗಾದ್ರೆ? ಯಾಕೆ ಬರೀ ರಾಷ್ಟ್ರೋತ್ಥಾನ ಮಾತ್ರ ಕಾಣಿಸುತ್ತೆ ನಿಮ್ಗೆ? ಇದಾಗಾದ್ರೆ ಕಾಂಗ್ರೆಸ್ ಐಡಿಯಾಲಜಿ ಇರುವಂತಹ ಅಥವಾ ನೆಹರು ಕಾಂಗ್ರೆಸ್ನ ಮೊದಲ ಪ್ರಧಾನಮಂತ್ರಿ ಹೆಸರಿರುವಂತಹ NGOಗಳಲ್ವೇನಪ್ಪ? ಇದ್ರ ಬಗ್ಗೆ ಹೇಳ್ರಿ ಡಿ ಕೆ ಶಿವಕುಮಾರ್. ನೀವೊಬ್ರು ಉಪಮುಖ್ಯಮಂತ್ರಿಯಾಗಿ ಹಿಂಗೆ ಹೇಳೋದಲ್ಲ. ನೀವು ಅಷ್ಟು ಪ್ರಾಬ್ಲಮ್ ಇದ್ರೆ 3 ವರ್ಷದಿಂದ ತನಿಖೆ ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ತಾ ಇಲ್ಲ? ಬಿಕಾಸ್ ಏನು ಇಲ್ಲ ಅಲ್ಲಿ ಟೊಳ್ಳು ಅಂತ ಗೊತ್ತು. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಭವನ ಕಟ್ಟಡದ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇಲ್ಲ, ಅದವ್ರು ದಾನಿಗಳ ಕಡೆಯಿಂದನೇ ಕಟ್ಟಿಸ್ಕೊಳ್ಳಿ. ಇವಾಗ GBA ಅಪ್ಲಿಕೇಶನ್ ಒಬ್ಬೊಬ್ರಿಗೆ 1 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡೋರಲ್ಲ ಕ್ಯಾಂಡಿಡೇಟ್ಗಳ ಹತ್ರ, ಹಂಗೆ ಕಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾತಾಡ್ತಿರೋದು ಜಾಗ ಅಲಾಟ್ಮೆಂಟ್, CA ಸೈಟ್ಗಳು. ಇದು ನಾನು ಹೇಳ್ತಿರೋದಲ್ಲ, ನಿಮ್ಮದೇ ಸಚಿವರಾದ ಬೈರತಿ ಸುರೇಶ್ ಅವ್ರು ಕೊಟ್ಟಿರುವಂತ ಉತ್ತರ. ಆ ರೀತಿ ಕೊಡಕ್ಕಾಗಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಗೆ ಅಂತ ಅವ್ರು ಹೇಳಿದ ನಂತರವೂ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಓವರ್ ರೈಡ್ ಮಾಡಿ ತಗೊಂಡಿದ್ದೀರಲ್ಲ ಕೋಟ್ಯಾಂತರ ರೂಪಾಯಿ ಭೂಮಿನ, ಅದನ್ನ ಹೇಳ್ತಿರೋದು ನಾನು. ತಿರ್ಗಾ ಸರ್ ಹೇಳಿದ್ರು ಅವಾಗ್ಲೇ, ನೀವು ಏನ್ ಹೇಳ್ತಾರೆ ಅದಕ್ಕೆ ಆಕ್ಷನ್ ಹಾಕ್ಬೇಕು, ಪಬ್ಲಿಕ್ ಆಪ್ಷನ್ ಅಂತೆಲ್ಲಾನು. ನೀವು ನೋಡಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ವಿಚಾರದಲ್ಲೂ ಹಂಗೇನಾಗಿದೆ, ಕಾಂಗ್ರೆಸ್ ಕಚೇರಿಗೆ 17 ಕೋಟಿ ಮೌಲ್ಯದ್ದು. ಇಲ್ಲೂ ಅಷ್ಟೇ ಒಬ್ರು RT ಆಕ್ಟಿವಿಸ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನಿಮ್ಗೆ ಬಯ್ಯಪ್ಪ ವೆಬ್ಸೈಟ್ ಅಲ್ಲಿ ಆಗ್ಬೋದು ಅಥವಾ DC ಆಫೀಸ್ ವೆಬ್ಸೈಟ್ ಅಲ್ಲಿ ಆಗ್ಬೋದು, ಆಕ್ಷನ್ದು ವಿಷಯನೇ ಇಲ್ಲ. ತಿರ್ಗಾ ಪೇಪರ್ ಕೊಟ್ಟಿರುವಂತ ಪಬ್ಲಿಕೇಶನ್ ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಬಂದೇ ಇಲ್ಲ, ಲೋಕಲ್ ಪತ್ರಿಕೆಯಲ್ಲಿ ಬಂದಿದೆ, ಯಾರ ಕಣ್ಗೂ ಕಾಣಿಸೇ ಇಲ್ಲ. ಈ ರೀತಿ ಕದ್ದು ಮುಚ್ಚಿ ನೀವು ಕಳ್ಳಾಟ ಆಡ್ಕೊಂಡು ಅಲಾಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ ಕಣ್ಮುಂದೆ ನಾವು ಇಡ್ತಾ ಇದೀವಪ್ಪ. ನೀವು ಈ ರೀತಿಯಾಗಿ ಒಂದು ದಾಖಲೆಯನ್ನ ಯಾಕೆ ಹಾಗಾದ್ರೆ ಕಳೆದ 3 ವರ್ಷಗಳಿಂದಾನು ವಿಧಾನಸೌಧದಲ್ಲಿ ಅಟ್ಲೀಸ್ಟ್ ಪ್ರಸ್ತಾವನೆ ಮಾಡಿಲ್ಲ? ನೀವು ಉಪಮುಖ್ಯಮಂತ್ರಿಗಳಾಗಿದ್ದೀರಾ, ಮುಖ್ಯಮಂತ್ರಿಗಳಾಗಿದ್ದೀರಾ, ಯಾಕೆ ಮಾಡಿಲ್ಲ? ಇಷ್ಟೆಲ್ಲ ಆರೋಪಗಳನ್ನೇ ಮುಂದಿಟ್ಕೊಂಡು ಅಶ್ವಿನ್ ಅವರೇ, 6ನೇ ಗ್ಯಾರಂಟಿಯನ್ನ ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಹೊರಟಿದೆ, ಲ್ಯಾಂಡ್ ಗ್ರ್ಯಾಬ್ ಗ್ಯಾರಂಟಿ ಅಂತ ಹೇಳಿ. ನಿಮ್ಮ ಪಕ್ಷದಲ್ಲೂ ಕೂಡ ಹಾಗೆ BJP ಪಕ್ಷದ ಟ್ವಿಟರ್, ಫೇಸ್ಬುಕ್ ಹ್ಯಾಂಡಲ್ಗಳಲ್ಲಿ ಟ್ವೀಟ್ ಮಾಡಲಾಗ್ತಾ ಇದೆ. ಈಗ ಇದು ಸರ್ಕಾರಕ್ಕೂ ನಾನು ಮತ್ತೆ ಕೇಳ್ತಿದ್ದೀನಿ, ಕಟ್ಟಿರೋದು ಕಾಂಗ್ರೆಸ್ ಪಕ್ಷ, ಮತ್ತೆ ಸರ್ಕಾರವನ್ನ ಗುರಿ ಮಾಡಿ ಜನರ ದೃಷ್ಟಿಯಲ್ಲಿ ಸರ್ಕಾರವೇ ಸರಿ ಇಲ್ಲ, ಸರ್ಕಾರವೇ ಲೋಪ ಮಾಡ್ತಿದೆ ಅಂತ ಹೇಳಿ ಡೆಲಿಬ್ರೇಟ್ ಆಗಿ ಪ್ರಯತ್ನ ಮಾಡ್ತಿದ್ದೀರಾ ವಿರೋಧ ಪಕ್ಷವಾಗಿ ಅಂತ? ಇಲ್ಲ, ಇದು ಡೆಲಿಬ್ರೇಟ್ ಆಗಿ ಹೇಳೋಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ನೋಡಿ, ನೀವು ಈಗ ನಾನು ಪುನಃ ಕುಮಾರಣ್ಣವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀನಿ, ನಮ್ಮ ಪಕ್ಷನ ಅಂತ ಹೇಳಲ್ಲ. ಅವರ ಆಡಳಿತದಲ್ಲಿ ನೋಡಿ, ಮಾಧ್ಯಮದವರಾಗಲಿ ಅವ್ರ ಹಿಂದೆ ಬೀಳ್ತಿದ್ದು ನೆಕ್ಸ್ಟ್ ಯಾವ ಯೋಜನೆಗಳು ತರ್ತಾರೆ, ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಗಳಿದೆ, ನೆಕ್ಸ್ಟ್ ಏನು ಸಾಲ ಮನ್ನಾ ಮಾಡ್ತಾರ, ನೆಕ್ಸ್ಟ್ ಏನು ಜನತಾ ದರ್ಶನ ಮಾಡ್ತಿದ್ದಾರ, ಗ್ರಾಮ ವಾಸ್ತವ್ಯ ಮಾಡ್ತಿದ್ದಾರ, ಇಂಥದ್ದೇ ಬರ್ತಾ ಇತ್ತು. BJP ಜೊತೆನೂ ಸರ್ಕಾರ ಮಾಡಿದ್ದೀವಿ, ಕಾಂಗ್ರೆಸ್ ಜೊತೆನೂ ಸರ್ಕಾರ ಮಾಡಿದ್ದೀವಿ. ಅವರ ಆಡಳಿತಾವಧಿ ಆ ಪೀರಿಯಡಲ್ಲೆಲ್ಲ ಪ್ರಶ್ನೆಗಳು ಬರ್ತಿದೆ. ಇದು ಏನು ಮಾಡ್ತಿದ್ದಾರೆ, ನೆಕ್ಸ್ಟ್ ಮೂವ್ ಏನು ಅಂತ. ಇಲ್ಲಿ ಕಾಂಗ್ರೆಸ್ ಅವ್ರದ್ದು ಈ ರೀತಿ ಆಗ್ತಿಲ್ಲ. ಯಾಕೆಂದರೆ ಅವ್ರಿಗೆ ಅಗೇನ್ ನಾನು ಹೇಳ್ತಾ ಇದ್ದೀನಿ,
ಒಂದು ದೊಡ್ಡ ಸುಭದ್ರವಾದಂಥ ನಂಬರ್ ಇದೆ. ಇದನ್ನು ಉಪಯೋಗಿಸ್ಕೊಂಡು ಅವರು ಉತ್ತಮವಾದಂಥ ಅಭಿವೃದ್ಧಿ ಆಡಳಿತಗಳನ್ನ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡೋಂಥ ಆಪರ್ಚುನಿಟಿ ಇದೆ. ಇಲ್ಲಿ ಕೇಳ್ತಿರೋದು ಈಗ ಕಾಂಗ್ರೆಸ್ ಭವನದಲ್ಲಿ ಯಾವುದಾದ್ರೂ ಮಕ್ಳುಗಳು ವಿದ್ಯಾಭ್ಯಾಸಕ್ಕೆ ಹೋಗಿ ಕೂತ್ಕೊಳ್ತಾರ, ಸಬಲೀಕರಣ ಆಗುತ್ತಾ? ಇಲ್ಲ ಯಾವುದಾದ್ರೂ ಒಂದು ಎಂಡೋಮೆಂಟ್ ಹೆಣ್ಮಕ್ಳುಗಳಿಗೆ ಅವ್ರಿಗೆ ಆದಂಥ ಒಂದು ಮುಂದೆ ಬರಲಿಕ್ಕೆ ಒಂದು ಗುಡಿ ಕೈಗಾರಿಕೆಗಳು ಏನೋ ಒಂದು ಹೆಲ್ಪ್ ಆಗೋಂಥ ಕೆಲಸಗಳಾಗುತ್ತಾ? ಮೋರ್ ಓವರ್ ಈಗ ಹೇಳ್ದಂಗೆ 100 ಜೊತೆ ಇನ್ನೊಂದು 200 ಕಟ್ಕೊಳ್ಳಿ. ಹೇಳ್ತಿರೋದು ಸರ್ಕಾರಿ ಜಾಗಗಳನ್ನ ನೀವು ಹೇಗೆ ಒಂದು ನಿಮಗೆ ಮನಸೋ ಇಚ್ಛೆ ಬರೋ ಹಾಗೆ ನೀವು ಏನಕ್ಕೆ ಮಾಡ್ಕೊಳ್ತೀರಾ? 5 ಗ್ಯಾರಂಟಿ ಕೊಟ್ಟಿದ್ದೀರಾ, ಅದನ್ನೂ ಫಾಲೋ ಮಾಡ್ತಿಲ್ಲ. ಇನ್ನೊಂದು ಗ್ಯಾರಂಟಿ ಏನು ಉಳಿಸಿದ್ದೀರಾ? ನೀನಾ ಅನ್ನೋದ್ರ ಜೊತೆಗೆ ಸಿಕ್ಕಾಬಟ್ಟೆ ಲೂಟಿ ಮಾಡ್ಕೊಂಡು ಲ್ಯಾಂಡ್ ಗ್ರಾಬಿಂಗ್ ಇಳಿದಿದ್ದೀರಾ ಅಂತ ಕುಮಾರಣ್ಣ ಭ್ರಷ್ಟಾಚಾರದ ಆರೋಪ ಮೇಲಿನ ಮೇಲೆ ಬರ್ತಾ ಇರುವಾಗ ಸಹಜವಾಗಿ ಕ್ವಿಕ್ ಆಗಿ ಸರ್ ನಾನು ನೆಕ್ಸ್ಟ್ ಟಾಪಿಕ್ ಹೋಗ್ಲೇಬೇಕು. ಇದೇ BR ಪಾಟೀಲ್ರು ಜಮೀರ್ ಅಹಮದ್ ಖಾನ್ PS ಜೊತೆ ಮಾತಾಡಿದಂತ ಒಂದು ಆಡಿಯೋ ವೈರಲ್ ಆಗಿತ್ತು. ಅಲ್ಲಿ ಬಡವರಿಗೆ ಮನೆ ಹಂಚಿಕೆ ವಿಚಾರದಲ್ಲ ಅಂತ ಒಂದು ಕರಪ್ಷನ್, ಮನಿ ಫಾರ್ ಮನೆ ಅಂತಾನೆ ಅದೊಂದು ದೊಡ್ಡ ಕರಪ್ಷನ್ ಸ್ಕ್ಯಾಂಡಲ್ ಆಗಿತ್ತು. ಅಲ್ಲಿ ಬಡವರು ಲಕ್ಷಾಂತರ ಜನ ಇವತ್ತು ಮನೆ ಸಿಕ್ಕಿಲ್ಲ, BDA ಅಲರ್ಟ್ ಆಗಿಲ್ಲ, ಸೈಟ್ ಅಂತ ಸಾಯ್ತಾ ಇದ್ದಾರೆ. ನೀವು ಒಂದು ಮನೆ ಕೊಡಕ್ಕಾಗದೆ ನಿಮ್ಮ ಬಾಯಲ್ಲಿ ಭೂತದ ಬಾಯಿಯಲ್ಲಿ ಬಗ್ಗತ್ತೇನ ನಾವು ಎಷ್ಟು ಸಾವಿರ ಮನೆ ಕೊಟ್ಟವಲ್ಲ, ಒಂದು ಮನೆ BR ಪಾಟೀಲ್ ಮಾತಾಡೋದು ಅಧಿಕಾರಿಗಳ ಬಗ್ಗೆ ಮಾತಾಡಿರೋದು ಯಾವ ಮಿನಿಸ್ಟ್ರಿಗೂ ಮಾತಾಡಿಲ್ಲ, ಯಾವ ಮಿನಿಸ್ಟ್ರಿಗೂ ಮಾತಾಡಿಲ್ಲ. ಅಧಿಕಾರಿಗಳು ವಾಲ್ಮೀಕಿ ಅಧಿಕಾರಿ BR ಪಾಟೀಲ್ ಮಾತನಾಡಿದ್ದು ಅಬಕಾರಿ ಇಲಾಖೆ ಅಧಿಕಾರಿ ಪಾಪ ಅಧಿಕಾರಿಗಳು ಆಯ್ತು. ಇದೀಗ ಮಾಧ್ಯಮಗಳ ಸರಿದೀಗ ಬಂದ್ಬಿಡೋಣ. ಅಲ್ಲ ಅವಾಗ ಕೇಳಿದ್ರೆ ಯಾರು ಕೊಟ್ಟಿದ್ದಾರೆ ಅಂತ BM ನಾಗರಾಜ್, ಸಿರುಗುಪ್ಪ, ಲತಾ ಮಲ್ಲಿಕಾರ್ಜುನ್, BJ ನಾಗೇಂದ್ರ, ಪರಮೇಶ್ವರ್ ನಾಯಕ್, ಸಿರಾಜ್ ಶೇಖ್, ರಾಮಲಿಂಗ ರೆಡ್ಡಿ, ಈ ತರ ಉದಯ್ ಕುಮಾರ್ ಅವರು ಈ ತರ ಹೆಚ್ಚಿನ ಆಫೀಸ್ಗಳಿಗೆ ಕೊಟ್ಟಿರುವಂತಹ ಕಾಂಗ್ರೆಸ್ ಈ ಎಲ್ಲಾ ಶಾಸಕರು ತಮ್ಮ ಕ್ಷೇತ್ರದ ಜನರಿಗೆ ಎಷ್ಟು ದಾನ ಮಾಡಿದ್ದಾರೆ ಪರ್ಸನಲ್ ಅಕೌಂಟ್ ಇಂದ ಅನ್ನೋದನ್ನು ನಾವು ಚರ್ಚೆ ಮಾಡೋಣ. ಮಾಡ್ಲಿ ಸರ್, ಜನರಿಗೂ ಮಾಡ್ಲಿ. ಎನಿವೇ ನಾವು ಪ್ರಶ್ನೆ ಕೇಳೋದು ನಮ್ಮ ಧರ್ಮ. ಹೊಟ್ಟೆ ಉರಿಯಲ್ಲ ಸರ್, ಇದು ಪ್ರಶ್ನೆ ಹೊಟ್ಟೆ ಅಲ್ಲ, ಪ್ರಶ್ನೆ ಕೇಳೋದು ಹೊಟ್ಟೆ ಉರಿ ಆಗ್ಬಿಟ್ರೆ ಪ್ರಶ್ನೆ ಕೇಳೋದು ಹೊಟ್ಟೆ ಉರಿ ಅಂತ. ಅದಕ್ಕೆ ಮಾಧ್ಯಮಗಳು ಪ್ರಶ್ನೆ ನೆಕ್ಸ್ಟ್ ಟಾಪಿಕ್ ಹೋಗ್ತಾ ಮುನೀರ್ ಸರ್, ಥ್ಯಾಂಕ್ ಯು ಫಾರ್ ಲೀಡಿಂಗ್ ಮೀ ಟು ದ ನೆಕ್ಸ್ಟ್ ಟಾಪಿಕ್. ಥ್ಯಾಂಕ್ ಯು ಫಾರ್ ಲೀಡಿಂಗ್ ಮೀ ಟು ದ ನೆಕ್ಸ್ಟ್ ಟಾಪಿಕ್. ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆ ಕೇಳೋದನ್ನ ಹೊಟ್ಟೆ ಉರಿ ಅಂತ ಗಮನಿಸಿಯೇ ಬಹುಶಃ ಇವತ್ತು ಕೆಂಗಲ್ ಗೇಟ್ ಅಲ್ಲೇ ನಿಂತ್ಕೊಂಡು ಕಾಯಿರಿ ಅಂತ ಹೇಳಿ ಆರ್ಡರ್ ಮಾಡಿರೋದು ನಮಗಲ್ಲ ಸರ್. ಇದು ನಿಮ್ಮ ಪಕ್ಷದವ್ರಿಗೆ ಇಷ್ಟ ಆಗ್ತಿಲ್ಲ. ಕುಣಿಗಲ್ ರಂಗನಾಥ್ ಅವ್ರು ಮಾತನಾಡಿದ್ದಾರೆ, ಬಿಜೆಪಿ ಅವ್ರದ್ದಿದೆ, ಬಿಟ್ಬಿಡಿ ಪಾಲಿಟಿಕ್ಸ್ ಅನ್ಕೊಳ್ಳೋಣ. ಕಾಂಗ್ರೆಸ್ ಪಕ್ಷದ ಶಾಸಕರಿಗೇನೆ ಅಸಮಾಧಾನ ಹಾಕಿ ಕುಣಿಗಲ್ ರಂಗನಾಥ್ ಅವ್ರದ್ದು ಮಾಧ್ಯಮ ಪ್ರತಿನಿಧಿಗಳಿಗೆ ನಿರ್ಬಂಧ ಹೇರಿರೋ ವಿಚಾರಕ್ಕೆ ಏನ್ ಹೇಳಿದ್ದಾರೆ? ಆ ಥರದ್ದೇನಿರಲ್ಲ. ನಿಮಗೆ ಅವ್ರು ಕಾನೂನಿ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋಂಥದ್ದು ನಮ್ಮ ದೇಹ. ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿ ಇದೆ. ಸೊ ಹಾಗಾಗಿ ನಿರ್ಬಂಧ ಹಾಕೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅನ್ನೋದನ್ನು ನಾನು ಹೇಳಬಲ್ಲೆ. ಆ ಥರದ್ದೇನಿರಲ್ಲ. ನಿಮಗೆ ಅವ್ರು ಕಾನೂನಿ ಬರೆದಿರೋರು ಇಲ್ಲ. ಶಿವಶಂಕರ್ ಸರ್, ಅನಿವಾರ್ಯ ಪರಿಸ್ಥಿತಿ ಏನಿತ್ತು ಅಂದ್ರೆ ಮಾಧ್ಯಮದವರು ಪಡಸಾಲಿಯಲ್ಲೋ ಮತ್ತೊಂದು ಕಡೆನೋ ಮಗದೊಂದು ಕಡೆನೋ ಮಿನಿಸ್ಟರ್ಗಳು ಈಸಿಯಾಗಿ ಸಿಗಲ್ಲ ಸರ್ ಮಾಧ್ಯಮಗಳ ಕೈಗೆ. ಸಿಕ್ಕಾಗ ಪ್ರಶ್ನೆ ಕೇಳೋಣ ಅನ್ನೋದು ತಪ್ಪ, ಅದನ್ನ ಕಡಿವಾಣ ಹಾಕುವ ಅನಿವಾರ್ಯತೆ ಏನಿತ್ತು ಅಂತ ನನಗೆ ಇದೊಂದು ಆಶ್ಚರ್ಯ ಆಗ್ತಾ. ಫಸ್ಟ್ ಇದು ರಂಗನಾಥ್ ಅವ್ರ ಬಗ್ಗೆ ಹೇಳ್ತೇನೆ. ಇವರೇನು ನಾವು ಮಾಧ್ಯಮದವರಿಗೆ ಉಪಕಾರ ಮಾಡಿ ಔದಾರ್ಯ ತೋರಿಸಿ ದಾನ ಧರ್ಮ ಮಾಡಬೇಕಾಗಿಲ್ಲ, ಇದೇನು ಉದಾತ್ತ ಭಾಗ ಆಗಬೇಕಾಗಿಲ್ಲ. ಇವರೇನಂತಂದ್ರೆ ಫಸ್ಟು ಇದು ಈ ಆರ್ಡರ್ ಯಾಕೆ ಬಂತು ಅದಕ್ಕೋಸ್ಕರ ರಿಸೈನ್ ಮಾಡಲಿ ನೋಡೋಣ ಅವರು. ಯಾಕೆ ಫಸ್ಟ್ ಇವಾಗ ಆ ಥರ ಇರೋದಿಲ್ಲ, ನಾವು ನಿಮ್ಗೆ ಅವಕಾಶ ಕೊಡ್ತೀವಿ ಅಂದ್ರೆ ಅವಕಾಶ ಕೊಡೋದಕ್ಕೆ ಅವರು ಏನು ಅವ್ರದ್ದು ಅದು ಆಸ್ತಿ ಒಂದು, ಅದು ಬಿಡಿ. ಎರಡನೇದು ನೀವು ಇದು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಇಲ್ಲಿ ನನಗೆ ಈ BJP ಮತ್ತು ಕಾಂಗ್ರೆಸ್ JDS ಸೇರಿಸ್ಕೊಂಡು, BJP ಅಂದ ತಕ್ಷಣ JDS ಇಲ್ಲ ಅಂತಲ್ಲ, ಯಾಕಂದ್ರೆ BJP ಅದು ಅವೆರಡು ಬಂದಾಗ ಇಲ್ಲಿ ಒಂದು ಇಲ್ಲಿ ಏನಂತಂದ್ರೆ ಒಂದು ನನಗಿದು ಈ ಆರ್ಡ್ರಿಂದ ನನಗೆ ಅಥವಾ ಈ ಬೆಳವಣಿಗೆಯಿಂದ ನನಗೆ ಆಶ್ಚರ್ಯ ಬಂದಿಲ್ಲ. ಏನಂತಂದ್ರೆ ಕಳ್ಳರಿಗೆ ಪೊಲೀಸ್ನವ್ರು ಇರೋದು ಬೇಕಾಗಿಲ್ಲ.
ಈಗ ಇಲ್ಲಿ ಆ ಚಿನ್ನ ಏನೋ ಸಿಕ್ತು ಆ ವಿಧಾನಸೌಧದಲ್ಲಿ ಅಂತ ಹೇಳ್ತಾರಲ್ಲ, ಅಟ್ಲೀಸ್ಟು ಮಾಧ್ಯಮ ಓಡಾಡ್ತಾ ಇದ್ರೆ ಆ ಥರದ್ದೆಲ್ಲ ಆಗೋದಿಲ್ಲ. ಅರ್ಥ ಆಯ್ತಾ? ಒಂದು ಈ ಕಳ್ಳರಿಗೆ ಆತಂಕ ಬಂದಿದೆ ಅಂತ ಆಯಿತು, ಓಕೆ, ಅದು ನನಗೆ ಆಶ್ಚರ್ಯ ಅಲ್ಲ. ಅದಕ್ಕಿಂತ ಆತಂಕ ಬಂದಿದ್ದು ನನಗೇನಂತಂದರೆ, ಇಲ್ಲಿ